ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಹಿಂದಿನ ಕುತೂಹಲಕಾರಿ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇಂದಿನ ಸಂಚಿಕೆಯಲ್ಲಿ ಸಖತ್ ಟ್ವಿಸ್ಟ್ ಅಂದರೆ ಟ್ವಿಸ್ಟ್ ತುಂಬ ಇದೆ. ಭೂಮಿನ ಹೇಗಾದರೂ ಮಾಡಿ ಮುಗಿಸ್ಲೇಬೇಕು ಅಂದ್ಕೊಂಡಿರೋ ದೇವಿಯಾನಿ ಪ್ಲಾನ್ ಏನಾಗತ್ತೆ? ಹಾಗೆ ಶಾರದಾಗ್ ಹಳೆ ನೆನ್ಪು ಬಂತಾ? ಹಾಗೆಯೇ ಅಜಿತ್ ಪ್ರಾಣಕ್ಕೆ ಎದುರಾಗಿರೋ ಆಪತ್ತು ಕೊನೆಯಾಗತ್ತಾ? ಹಾಗೆ ಭೂಮಿ ರೋಧ ಮಾಡ್ತಿದ್ದಾಳಲ್ವಾ, ಆ ವ್ರತ ಪೂರ್ಣಗೊಳ್ಳುತ್ತಾ ಅನ್ನೋದನ್ನು ಈ ಒಂದು ಎಪಿಸೋಡ್ನಲ್ಲಿ ನಾವು ನೋಡ್ಕೊಂಬರೋಣ. ಎಪಿಸೋಡ್ ಸ್ಟಾರ್ಟಿಂಗ್ನಲ್ಲಿ ನಿಂಗಮ್ಮ ಅಜ್ಜಿ ಮನೆಯಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ನ ಅಂದರೆ ಸಂಗೀತ ಮತ್ತು ವಾರ್ಗಿತ್ತಿರ ಗಲಾಟೆನೆಲ್ಲ ಭೂಮಿ ತನ್ನ ಜಾಣ್ಮೆಯಿಂದ ಎಲ್ಲದನ್ನು ಸರಿ ಮಾಡಿರ್ತಾಳೆ. ಮನೆಯಲ್ಲಿ ಈಗ ನೆಮ್ಮದಿ ವಾತಾವರಣ ಇರುತ್ತೆ. ಆದರೆ ಊರಿಗೆ ಹೋಗೋಕ್ಕೂ ಮುಂಚೆ ಅಜಿತ್ ಪ್ರಾಣನ ಉಳಿಸೋಕೆ ಗುರುಗಳು ಹೇಳಿರೋ ಸುಬ್ರಹ್ಮಣ್ಯ ದೇವಸ್ಥಾನದ ಕಡೆ ಹೋಗ್ತಾಳೆ. ಹಾಗೆಯೇ ಅಲ್ಲಿ ಕಠಿಣ ಒಂದು ವ್ರತನ ಮುಗಿಸ್ಲೇಬೇಕು ಅಂತ ನಿರ್ಧಾರವನ್ನು ಮಾಡಿರ್ತಾಳೆ. ಹಾಗೆಯೇ ಮಯೂರಿ ಜೊತೆ ಸೇರಿಕೊಂಡು ಯಾರಿಗೂ ಗೊತ್ತಾಗ್ದಂಗೆ ದೇವಸ್ಥಾನಕ್ಕೆ ಎಂಟ್ರಿನ ಕೊಟ್ಟೆ ಬಿಡ್ತಾಳೆ ನಮ್ಮ ಭೂಮಿ. ಓಕೆ, ಇದಾದಮೇಲೆ ಈ ಕಡೆ ಭೂಮಿ ವ್ರತ ಮಾಡ್ತಿರೋದು ದೇವಿಯಾನಿಗೆ ಗೊತ್ತಾಗ್ಬಿಡತ್ತೆ. ಹಾಗೆಯೇ ಆಕೆನ ಸಾಯಿಸ್ಬೇಕು ಅಂತಲೂ ಪ್ಲ್ಯಾನನ್ನು ರೆಡಿ ಮಾಡ್ಕೊಂಡ್ಬಿಡ್ತಾಳೆ. ಹಾಗೆ ಭದ್ರನ ಕಾಲ್ ಮಾಡಿಬಿಟ್ಟು, ಯಾರಾದರೂ ಸರಿ ನನಗೊಂದು ವಿಷ ಇರೋ ಹಾವನ್ನ ತಂದು ಕೊಡಲೇಬೇಕು, ಈ ಕೆಲಸ ನೀನು ಮಾಡಲೇಬೇಕು ಅಂತ ಆರ್ಡರ್ನ ಮಾಡೇ ಬಿಡ್ತಾಳೆ. ಮೊದಲು ಭದ್ರ ಇದಕ್ಕೆ ಹಿಂಜರಿತಾನೆ. ಅದಾದಮೇಲೆ ದೇವಯಾನಿ ತುಂಬಾ ಒತ್ತಾಯ ಮಾಡ್ತಿರೋದಕ್ಕೆ ಹಾವನ್ನು ತರಬೇಕು ಅಂತ ಅವನು ಸಹ ಒಪ್ಕೊಳ್ತಾನೆ. ಹಾಗೆಯೇ ದೇವಸ್ಥಾನದ ಪುರೋಹಿತರು ಹೇಳಿರ್ತಾರೆ, ಭೂಮಿಕಾಗೆ ತುಂಬಾ ಎಚ್ಚರಿಕೆಯನ್ನು ನೀಡಿರ್ತಾರೆ. ತಾಯಿ, ಈ ವ್ರತ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಹುತ್ತದ ಮಣ್ಣು ತರಬೇಕಾದ್ರೆ ತುಂಬ ಅಂದರೆ ತುಂಬ ನಿಷ್ಠೆ ಇರಬೇಕು. ಹಾಗೆಯೇ ಸ್ವಲ್ಪ ಏನಾದರೂ ತಪ್ಪಿದರೂ ನಿಮ್ಮ ಪ್ರಾಣಕ್ಕೇ ಅಪಾಯ ಅಂತ ಹೇಳ್ತಾರೆ. ಆದರೆ ಭೂಮಿ ಆಗ ನನ್ನ ಗಂಡನ ಜೀವ ಉಳಿಯೋದಾದರೆ ನಾನು ಎಲ್ಲದಕ್ಕೂ ಸಿದ್ಧಳಾಗೆ ಇದ್ದೀನಿ ಅಂತ ಭೂಮಿ ಅವರ ಹತ್ರ ಹೇಳ್ತಾಳೆ. ಅದಾದಮೇಲೆ ಹುತ್ತದ ಮಣ್ಣು ತರಬೇಕು ಅಂತ ಹೋಗಿ ಬಿಡ್ತಾಳೆ. ಅದೇ ಟೈಮ್ಗೆ ಆ ಭದ್ರ ಹುತ್ತದೊಳಗೆ ಹಾವನ್ನು ಬಿಟ್ಬಿಟ್ಟಿರ್ತಾರೆ. ಭೂಮಿ ಮಣ್ಣು ತೆಗಿಯೋಕ್ಕೆ ಹೋದಾಗ ಹಾವು ಮೇಲೆ ಬಂದಿರುತ್ತೆ. ಆದರೆ ಆಗ ಭೂಮಿ ಹೇಳ್ತಾಳೆ, ತಾಯಿ ನಾಗದೇವತೆ, ನನ್ನ ಗಂಡನ ರಕ್ಷಣೆಗೋಸ್ಕರ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ, ನನ್ನನ್ನು ಕ್ಷಮಿಸಮ್ಮ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾಳೆ. ಅದಾದಮೇಲೆ ಮಣ್ಣನ್ನು ತೆಗಿತಾಳೆ. ತುಂಬಾ ಆಶ್ಚರ್ಯ ಅನ್ನೋ ಹಾಗೆ ಹಾವು ಮೇಲ್ಗಡೆ ಬಂದರೂ ಭೂಮಿಗೆ ಆ ಹಾವು ಏನನ್ನು ಸಹ ಮಾಡೋದೇ ಇಲ್ಲ. ಅದಾದಮೇಲೆ ಇನ್ನೊಂದು ಕಡೆ ಅಜಿತ್ತು ಶ್ರವಣತನೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋಕ್ಕೆ ರೆಡಿಯಾಗಿರ್ತಾನೆ. ತಾನು ಭೂಮಿನ ತುಂಬ ಮಿಸ್ ಮಾಡ್ಕೊಳ್ತಿರೋದಾಗಿ ಎಲ್ಲರ ಹತ್ರನೂ ಹೇಳ್ತಾನೆ. ಆದರೆ ಅಜಿತ್ಗೆ ಒಂದು ವಿಚಾರ ತಿಳಿದೇ ಇರೋಲ್ಲ. ಅಶ್ವಿನಿ ಅಂಬಾಕ್ಕೆ ಅಜಿತ್ನ ಕೊಲ್ಲೋಕೆ ರೌಡಿಗಳನ್ನ ಬಿಟ್ಟಿದ್ದಾಳೆ. ಹಾಗೆಯೇ ಅವನು ಎಲ್ಲೇ ಹೋದರೂ ಫಾಲೋ ಮಾಡ್ತಿದ್ದಾರೆ ಅಂತ ಗೊತ್ತೇ ಇರಲ್ಲ. ಹಾಗೆಯೇ ತುಂಬಾ ನಡೀತಾನೆ ಇರುತ್ತೆ. ಮನೆಯಲ್ಲಿ ನಿಂಗವ್ವ ಅಜ್ಜಿಯವರು ಶಾರದಾಗೆ ಹಳೆ ನೆನಪನ್ನು ತರಿಸೋಕೆ ತುಂಬ ಪ್ರಯತ್ನ ಮಾಡ್ತಾ ಇರ್ತಾರೆ. ನೋಡು, ಈ ಬಳೆನ ನೀನೇ ನಂಗೆ ಕೊಟ್ಟಿದ್ದು ಅಂತ ಹೇಳ್ತಾರೆ. ಶಾರದಾಗೆ ಹಳೆ ನೆನಪು ಸ್ವಲ್ಪ ಮಟ್ಟಿಗೆ ಬಂದಂಗೆ ಆಗುತ್ತೆ. ಆದರೆ ಶಾರದಾ ನಿಜವಾಗಿಯೂ ಚೇತರಿಸ್ಕೊಂಡಿದ್ದಾಳ ಅಥವಾ ದೇವಿಯಾನಿ ಬಣ್ಣ ಬಯಲು ಮಾಡಬೇಕು ಅಂತ ಅವಳು ಸಹ ನಾಟಕ ಮಾಡ್ತಿದ್ದಾಳ ಅನ್ನೋದು ನಮಗೆ ಗೊತ್ತೇ ಆಗಲ್ಲ. ಇದೊಂಥರ ಕ್ವೆಶ್ಚನ್ ಮಾರ್ಕ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಹಾಗೆಯೇ ಮುಂದೇನಾಗ್ಬೋದು? ಭೂಮಿ ಹಾವಿನ ಸಂಚಿನಿಂದ ಪಾರಾಗ್ತಾಳ? ಆದರೆ ದೇವಿಯಾನಿ ಸುಮ್ಮನೆ ಕೂತಾಳ? ಅಜಿತ್ ಮೇಲೆ ನಡೀತಾ ಇರೋ ಹಲ್ಲೆನ ತಡೆಯೋರೆಲ್ಲ ಯಾರು? ಹಾಗೆ ಶಾರದಾ ಅವರು ತನ್ನ ನೆನಪಿನ ಶಕ್ತಿಯಿಂದ ದೇವಿಯಾನಿಗೆ ಶಿಕ್ಷೆಯನ್ನು ಕೊಡಿಸ್ತಾರಾ? ಈ ಎಲ್ಲ ಒಂದು ಕುತೂಹಲಕಾರಿ
ವಿಷಯನ ನೀವು ತಿಳ್ಕೊಬೇಕಂದ್ರೆ ನೀವು ಮುಂದಿನ ಸಂಚಿಕೆಯನ್ನು ನೋಡಲೇಬೇಕು. ಮುಂದಿನ ಸಂಚಿಕೆಯನ್ನು ನೀವು ನೋಡಬೇಕು ಅಂದರೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್. ಟೇಕ್ ಕೇರ್.